ಚಿಂಟು ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಬೌಂಡರಿ ಮುಖ್ಯವಾಗಿ ಖಾತೆ ಆರಂಭವನ್ನ ಪಡ್ಕೊಳ್ತಾ ಇದೆ BTM. ಎರಡನೇ ಚೆಂಡು, ಎರಡನೇ ಸೆತ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನದ ಹಂತದಲ್ಲಿ ಶಕ್ತಿ ಆರಂಭಿಕ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ, ಪ್ರಯತ್ನಗಳಿಗೆ ಯಶಸ್ವಿಯನ್ನು ತೋರ್ಪಡಿಸ್ತಾ ಇಲ್ಲ. ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಸುಂದರತೆ ಎಸೆತ. ಮೊದಲ ಚೆಂಡು 4ರ ಅವಶ್ಯಕತೆ, ಎರಡನೇ ಚೆಂಡು ಡಾಟ್ ಬಾಲ್. ಕರುನಾಡಿನ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ವಯೋಮಿತಿ ಆಟಗಾರಿಗೆ ಅಂಡರ್ 22 ಆಟಗಾರಿಗೆ ಬಹಳಷ್ಟು ಒಂದು ದಾಖಲೆ ಮತದ ಪಂದ್ಯಾಕೂಟದ ಸೃಷ್ಟಿಯನ್ನು ಕಾಣ್ತಾ ಇದೆ. KBR ಕಪ್ 2025. 4 ದಿನಗಳ ಕಾಲ ಹಗಲು ರಾತ್ರಿಯ ಪಂದ್ಯಾಟ ಇದೇ ಅಂಕನೊಳ ಭಾಗದಲ್ಲಿ ಅರ್ತೂರು ಹೈಸ್ಕೂಲ್ ಮೈದಾನದಲ್ಲಿ ಸಾಗ್ತಾ ಇದೆ. ಹಗಲು ರಾತ್ರಿಯ ಒಂದು ಪಂದ್ಯಾಟಕ್ಕಾಗಿ ಬಹಳಷ್ಟು ಯಶಸ್ವಿಯನ್ನು ತೋರ್ಪಡಿಸಿದ KBR ಕಪ್ನ ಆರ್ಗ್ಯುಮೆಂಟು ಕೂಡ. ಕ್ಷೇತ್ರ ಪಾಲಕರ ಬದಲಾವಣೆ ತೋರ್ಪಡಿಸ್ತಾ ಇದೆ. 4ರಲ್ಲಿ ಕೂಡ ಪಂದ್ಯಾಟ ಸಾಗ್ತಾ ಇದೆ. ಬೇಸದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತನ್ನ ನಡುವೆಯೂ ಕೂಡ ರಿಸ್ಕಿ ಓಟವನ್ನು ದಾಖಲಿಸಿದ ಪ್ರಯತ್ನಗಳು. ಶಾರ್ಟ್ ಮಿಡ್ ವಿಕೆಟ್ ಹಂತದಲ್ಲಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಚಿಂಟು ಬೌಂಡರಿ ಬಳಿಕ ಡಾಟ್ ಬಾಲ್ ಈ ಹಂತದಲ್ಲಿ 1ರ ಸೇರ್ಪಡೆಯನ್ನು ಕೂಡ ದಾಖಲಿಸಿದ್ರು. 5ಕ್ಕೆ ತಲುಪ್ತಾ ಇದ್ದಾರೆ. ಮೊದಲ ಸ್ಟ್ರೈಕರ್ ಕೂಡ ಮೊದಲ ಓವರ್ನ 3ನೇ ಚೆಂಡಿನಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದೆ. ಬಳಿಕ ಸ್ಟ್ರೈಕರ್ನ ಪಡಿತಾ ಇದ್ದಾರೆ ಸಾಹಿ. ಎಡಚಿ ಆಟಗಾರ ಸಾಹಿ ಮೊದಲ ಸ್ಟ್ರೈಕರ್ನ ಪಡಿತಾ ಇದ್ದಾರೆ. 4ನೇ ಚೆಂಡು ಪವರ್ ಪ್ಲೇನ 4ನೇ ಚೆಂಡನ್ನು ಎದುರಿಸಬೇಕಾಗ್ತದೆ. ಬಹಳಷ್ಟು ತಮರ್ತಿ ಒಂದು ಎಸೆತವನ್ನು ದಾಖಲಿಸಿದ್ರು. ಓಟಗಳು 1ರ ಸೇರ್ಪಡೆಯನ್ನು ಕಾಣ್ತಾ ಇದೆ. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಗಳಿಕೆ 6ಕ್ಕೆ ತಲುಪ್ತಾ ಇದ್ರೆ. ಮತ್ತೆ ಸ್ಟ್ರೈಕರ್ ಕೂಡ ಬದಲಾವಣೆಯನ್ನು ಕಾಣ್ತಾ ಇದೆ. ಚಿಂಟುಗೆ ಬಿಟ್ಟಿದ್ದ ಚೆಂಡು ನೆಟ್ಟ ನೇರದ ಪ್ರಯತ್ನವನ್ನ ಕಾಣ್ತಾ ಇದ್ದಾರೆ. ಕ್ಯಾಚ್ ಪಡೆಯುವ ಸದ್ಯದ ಹಂತದಲ್ಲಿ ಚೆಂಡು ನೆಲಕೊಳ್ತಾ ಇದೆ. ಓಟಗಳ ಸೇರ್ಪಡೆಯೂ ಕೂಡ ಪ್ರಯತ್ನದ ಹಂತದಲ್ಲಿ ಯಶಸ್ವಿಯನ್ನು ಕಂಡುಕೊಳ್ತಾ ಇಲ್ಲ. ಕ್ಷೇತ್ರ ಪಾಲಕ ಓಟಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ತಂಡದ ಗಳಿಕೆಯು ಕೂಡ 7ಕ್ಕೆ ತಲುಪ್ತಾ ಇದೆ. ಮೊದಲ ಓವರ್ ಹಂತದಲ್ಲಿ 7 ಓಟವನ್ನು ದಾಖಲಿಸ್ತಾ ಇದ್ದಾರೆ. 2 ಚೆಂಡಿನ ಪಂದ್ಯಾಟವು ಕೂಡ ಬಾಕಿ ಉಳಿತಾ ಇದೆ. 5ನೇ ಸೆತ ನೇರದ ಪ್ರಯತ್ನವನ್ನು ದಾಖಲಿಸ್ತಾ ಇದ್ರೆ ನಡುವೆ ರನ್ಔಟ್ ಅವಕಾಶವನ್ನ ಕೈ ಚೆಲ್ಲಿಕೊಳ್ತಾ ಇದ್ದಾರೆ ಔಸ್ಕರ್ಟ್ ಸಿಸಿ ಆಟಗಾರರು. ಸುಲಭದ ರನ್ಔಟ್. ಕೊನೆಯ ಚೆಂಡು ಲಾಸ್ಟ್ ಬಾಲ್. ಮೊದಲ ಪವರ್ ಪ್ಲೇನ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಜೀವದಾನದ ಮುಖೇನವಾಗಿ ಪಂದ್ಯಾಟದ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ ಇರುವರ ಆಟಗಾರರು ಕೂಡ. ಪವರ್ ಪ್ಲೇನ ಕೊನೆಯ ಚೆಂಡು ಟಾಪ್ ಅರ್ಜನ ಕಾಣ್ತಾ ಇದೆ. ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಶಾರ್ಟ್ ಲಾಂಗ್ ಆಫ್ ಹಂತದಲ್ಲಿ ದೀಪಕ್ ಕ್ಯಾಚ್ ಅನ್ನ ಪಡೀತಾ ಇದ್ದಾರೆ. ಮೊದಲ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ BTM. 8ಕ್ಕೆ 1 ಪವರ್ ಪ್ಲೇನ ಮುಕ್ತಾಯದ ಹಂತದಲ್ಲಿ 8 ಲಾಸ್ ಆಫ್ ಇಂಪಾರ್ಟೆಂಟ್ 1 ವಿಕೆಟ್.
8. ಹೊಸ ಬ್ಯಾಟರ್ ಅಂಕಣ ಒಳಭಾಗದಲ್ಲಿ ಮತ್ತೋರ್ವ ಯುವ ಪ್ರತಿಭೆ ಫೈಜಾನ್ ಎಂಟನ ಪಡ್ಕೊಂಡ್ರು. ನಾನ್ ಸ್ಟ್ರೈಕರ್ ಗುರುತನ ಕಾಣ್ತಾ ಇದ್ದಾರೆ ಫೈಜಾನ್. ಪವರ್ ಪ್ಲೇನ ಬಳಿಕ ಕ್ಷೇತ್ರ ಪಾಲಕರ ಬದಲಾವಣೆಯನ್ನು ತೋರ್ಪಡಿಸ್ತಾ ಇದೆ. ಹೊಸ ಬೌಲರ್ ಪರಿಚಯವನ್ನು ಕಾಣ್ತಾ ಇದ್ದಾರೆ ಯುವ ಪ್ರತಿಭೆ ಮತ್ತೋರ್ವ ವೇಗಿ ಗಿರಿನ ಪರಿಚಯವನ್ನು ತೋರ್ಪಡಿಸ್ತಾ ಇದೆ. ಗಿರಿ ಎಸೆತಕ್ಕಂಥ ಚೆಂಡು ಕ್ಷೇತ್ರ ರಕ್ಷಣೆ ಕಾಣ್ತಾ ಇದೆ. ಶಾರ್ಟ್ ಲಾಂಗ್ ಹಂತದಲ್ಲಿ ಓಟಗಳಿಗೆ ಓಸ್ಕಾರ್ ಸಿಸಿ ಆಟಗಾರ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಗಿರಿ ಆರಂಭಿಕ ಚೆಂಡಿನಲ್ಲಿ ಹೊಡೆತಗಳ ಪೂರೈಕೆಯನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಬಹಳಷ್ಟೊಂದು ಯಶಸ್ವಿಯ ಯುವ ಪ್ರತಿಭೆಗಳಿಗೆ ಆಯೋಜನೆ ಕಂಡಿರ್ತಕ್ಕಂಥ KVR ಕಪ್ 2025. ನಡುವೆ ಗಿರಿ ಸದ್ಯದ ಹಂತದಲ್ಲಿ ಬಹಳಷ್ಟು ಉತ್ತಮ ಮತ್ತೆ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಮೊದಲ ಅವಳಿ ಚೆಂಡುಗಳಲ್ಲಿ ಓಟಗಳ ಪ್ರಯತ್ನಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಎಡಚಿ ಆಟಗಾರ ಸಾಯಿ ಓಟವನ್ನು ದಾಖಲಿಸುವ ಒಂದು ಪ್ರಯತ್ನವನ್ನು ಮುಂದುವರಿಸ್ತಾ ಇಲ್ಲ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತನ್ನ ನಡುವೆ ರನ್ಔಟ್ ಅವಕಾಶ ಚುರುಕನ ಕಾಣ್ತಾ ಇಲ್ಲ. ಮತ್ತೊಂದು ಓಟದ ಅವಕಾಶವನ್ನು ಮಾಡಿಕೊಟ್ರು. ಚುರುಕಿನ ಒಂದು ಓಟದ ಅವಕಾಶವನ್ನು ಮಾಡಿಕೊಟ್ರು. ಒಂದರ ಸೇರ್ಪಡೆಯನ್ನು ಕೂಡ ದಾಖಲಿಸ್ತಾ ಇದ್ದಾರೆ ಸಾಹಿ. ಒಟ್ಟು ಗಳಿಕೆಯು ಕೂಡ 9ಕ್ಕೆ ತಲುಪ್ತಾ ಇದ್ದಾರೆ. ಫೈಜಾನ್ ಮೊದಲ ಸ್ಟ್ರೈಕರ್ ಅನ್ನ ಪಡಿಬೇಕಾಗ್ತದೆ. ಎರಡನೇ ಓವರ್ನ 4ನೇ ಚೆಂಡನ್ನು ಎದುರಿಸುವಲ್ಲಿ ದಾಂಡನ ಬೀಸುವ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಫೈಜಾನ್. ರಿವರ್ ಶಾಟ್ ಪ್ರಯತ್ನವನ್ನು ದಾಖಲಿಸುವ ಹಂತದಲ್ಲಿ ಓಟಗಳಿಗೆ ಗೂಟಗಾರುಡಿಗ ವಿಕೆಟ್ ಕೀಪರ್ ಅವಕಾಶವನ್ನು ಮಾಡಿಕೊಡುತ್ತಾ ಇದ್ದಾರೆ. ವಿಕೆಟ್ ಕೀಪಿಂಗ್ ಕಾಯಕದಲ್ಲಿ ಗೋಗೋಲ್ ಅವಕಾಶದ ಹಂತದಲ್ಲಿ 1ಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಆರಂಭಿಕ ದಶಕದ ಪೂರೈಕೆಯು ಕೂಡ 10ಕ್ಕೆ ತಲುಪ್ತಾ ಇದೆ. ಎರಡನೇ ಓವರ್ನ 2 ಚೆಂಡುಗಳ ಪಂದ್ಯಾಟ ಬಾಕಿ. ಭರ್ಜರಿ ಫಾಲೋ ಮಾಡುವಂತ ಪ್ರಯತ್ನ ಹೈ ಲೆಫ್ಟೆಡ್ ಆಗಿ ಕಾಣ್ತಾ ಇದೆ. ಸುಲಭ ರೀತಿಯಲ್ಲಿ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಶಕ್ತಿವೇಲ್. ತನ್ನ ನಡುವೆ ಮತ್ತೆ ಪ್ರಮುಖ ವಿಕೆಟ್ಸ್ ಅನ್ನು ಎಡಚಿ ಆಟಗಾರನ ವಿಕೆಟ್ಸ್ ಅನ್ನು ಕೂಡ ಕಳ್ಕೊಳ್ತಾ ಇದೆ. ಸಾಯಿ ಕೂಡ ಪಂದ್ಯಾಟದ ವೀಕ್ಷಣೆಗಾಗಿ ಡಕೌಟ್ ಫಾವ್ಲೆ ಮಾಧ್ಯನ ಕಾಣ್ತಾ ಇದ್ದಾರೆ. ಹತ್ತೋಟವನ್ನು ದಾಖಲಿಸಿದ ತಂಡ ಆರಂಭಿಕ ಹಂತದ ಪ್ರಮುಖ 2 ವಿಕೆಟ್ಸ್ ಗಳನ್ನ ಕಳ್ಕೊಳ್ತಾ ಇದೆ. ಹೊಸ ಬ್ಯಾಟರ್ ಕೂಡ ಅಂಕಣ ಒಳಭಾಗದ 8 ಪಡಿತಾ ಇದ್ದಾರೆ. ನ್ಯೂ ಬ್ಯಾಟ್ಸ್ಮನ್ ಅಯಾನ್ ಹೊಸ ಆಟಗಾರ. ಕೊನೆಯ ಸೆತ ಅಯಾನ್ಗೆ ಬೆಟ್ಟಿರ್ತಕ್ಕಂಥ ಹಂತದಲ್ಲಿ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಒಂದೋಟ ಪ್ರಯತ್ನ ಯಶಸ್ವಿಯನ್ನು ಕಾಣ್ತಾ ಇದೆ. 2ನೇ ಓಟಗಳು ಸದ್ಯದ ಹಂತದಲ್ಲಿ 3ನೇ ತೀರ್ಪುಗಾರರಿಗೆ ರವಾನಿಸಿಕೊಳ್ತಾ ಇದ್ದಾರೆ. ಡಿಸಿಷನ್ ಪೆಂಡಿಂಗ್. 3ನೇ ಅಂಪೈರ್ ಅದು ಯಾವ ರೀತಿಯ ಒಂದು ನಿರ್ಣಯವನ್ನು ನೀಡ್ತಾರೆ ಅಂತ ಕಾದು ನೋಡಬೇಕಾಗ್ತದೆ. KVR ಕಪ್ನ ಒಂದು ಮೊದಲ ರಿವ್ಯೂ ಅವಕಾಶಗಳು ಕೂಡ ಈ ಪಂದ್ಯಾಟದ ಬಳಿಕ ಮುಂದಿನ ಪಂದ್ಯಾಟದ ಸಿದ್ಧತೆಯಲ್ಲಿರಬೇಕು ಬೆಂಗಳೂರು ಪ್ಯಾಂಥರ್ಸ್ ಮತ್ತು
ಚಾಲೆಂಜರ್ಸ್ ಕೋಲಾರ್. ಎರಡು ತಂಡಗಳ ನಡುವೆ ಮುಂದಿನ ಪಂದ್ಯಾಟವಾಗಿರುತ್ತದೆ. ನಾಟ್ ಔಟ್ ಸೂಚನೆ ಬರ್ತಾ ಇದೆ. ಔಟುಗಳ ಸಂಖ್ಯೆಯು ಕೂಡ ಪೂರೈಕೆಯನ್ನು ದಾಖಲಿಸಿದ್ರು. ಡಿಸಿಷನ್ ನಾಟ್ ಔಟ್ಗಳ ಸೂಚನೆ ಕಾಣ್ತಾ ಇದೆ. ಒಟ್ಟುವರಿ ಮೊತ್ತವು ಕೂಡ 12 ಚೆಂಡುಗಳ ಬಳಿಕ 12 ಓಟಗಳು. 12 ಲಾಸ್ ಆಫ್ ಇಂಪಾರ್ಟೆಂಟ್ 2 ವಿಕೆಟ್ಸ್. ಮೂರನೇ ಓವರ್ನ ಪ್ರಗತಿಯಲ್ಲಿ ಧನುಷ್ ಹೊಸ ಬೌಲರ್. ಒಂದೆಡೆಯಲ್ಲಿ ಕರುನಾಡಿನ ತಂಡ ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. ಎದುರಾಳಿಯಾಗಿ ತಮಿಳುನಾಡಿನ ತಂಡವು ಕೂಡ ಹೋರಾಟವನ್ನು ನಡೆಸ್ತಾ ಇದೆ. ಧನುಷ್ ಸಿದಗನ ಚೆಂಡಿನ ಹಂತದಲ್ಲಿ ರಿವರ್ಸ್ ಶಾಟ್ ಅನ್ನು ದಾಖಲಿಸ್ತಾ ಇದ್ದಾರೆ. 1 ಬೌನ್ಸ್ ಟು ಬೌಂಡ್ರಿ. 4 ಓಟಗಳ ಸೇರ್ಪಡೆಗಳಿಗೆ ಧನುಷ್ ಆರಂಭಿಕ ಚೆಂಡಿನಲ್ಲಿ ಅವಕಾಶವನ್ನು ಮಾಡಿಕೊಟ್ರು. ಈ ಬೌಂಡರಿ ಮುಖ್ಯವಾಗಿ ತಂಡದ ಒಟ್ಟುವರಿ ಮೊತ್ತವು ಕೂಡ 16ಕ್ಕೆ ಏರಿಕೆಯನ್ನು ಕಾಣುತ್ತಾ ಇದೆ. 16 16ರ ಮೊತ್ತವನ್ನು ಕಳೆ ಆಗ್ತಾ ಇದೆ. ಸುಂದರತೆ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಪಾಯಿಂಟ್ ಬಳಿ ತಟ್ಟುವಂತಹ ಹಂತದಲ್ಲಿ ಓಟಗಳ ಸಂಖ್ಯೆಯನ್ನು ಕೂಡ ಪೂರೈಕೆಯನ್ನು ಪಡ್ಕೊಳ್ತಾ ಇದೆ. ತಂಡದ ಒಟ್ಟುವರಿ ಮೊತ್ತವು ಕೂಡ 17. ಬೇರೋಸೇನ ಒಂದು ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಹೈ ಲಿಫ್ಟೆಡ್ ಶಾಟ್ ಆಗಿತ್ತು. ಕ್ಯಾಚ್ ಅವಕಾಶವನ್ನು ಪಡ್ಕೊಳ್ತಾ ಇದ್ದಾರೆ. ತನ್ನಡುವೆ ವಿಕೆಟ್ಸ್ ಪತನ. ಭರ್ಜರಿ ಒಂದು ಫುಲ್ ಮಾಡುವಂತ ಪ್ರಯತ್ನದಲ್ಲಿ ಎಡವಟ್ಟನ್ನು ಕಂಡಿತಕ್ಕಂಥ ಆಟಗಾರ ಅಯಾನ್ನ ವಿಕೆಟ್ ಕೂಡ ಕಳ್ಕೊಳ್ತಾ ಇದೆ. ಹೊಸ ಬ್ಯಾಟರ್ ಎಂಟನ್ನು ಪಡಿತಾ ಇದ್ದಾರೆ ಗೋಕುಲ್. 3 ಪ್ರಮುಖ ವಿಕೆಟ್ಸ್ ಅನ್ನು ಕೂಡ ಕಳ್ಕೊಳ್ತಾ ಇದೆ. ಬಿಟಿಎಂನ ಪರವಾಗಿ ಗೋಕುಲ್ 8 ಪಡಿತಾ ಇದ್ದಾರೆ. ಗೋಕುಲ್ ಮೊದಲ ಸ್ಟ್ರೈಕರ್ ಅನ್ನು ಪಡಿಬೇಕಾಗ್ತದೆ. 3ನೇ ಓವರ್ನ
4ನೇ ಚೆಂಡನ್ನು ಕೂಡ ಎದುರಿಸಬೇಕಾಗ್ತದೆ. 3 ಚೆಂಡು ಪಂದ್ಯಾಟ 3ನೇ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ತೊಟ್ಟಿ ಮುಟ್ಟುವ ಪ್ರಯತ್ನಗಳು ಜರುಗ್ತಾ ಇದೆ. ಎದುರಿಸಿದ ಮೊದಲ ಚೆಂಡಿಗೆ ಗೋಕುಲ್ ಸ್ಟ್ರೈಕರ್ ಅನ್ನು ಬದಲಿಸಿದ್ರು. ಓಟಗಳು ಕೂಡ ಅಂಕಪಡಿಯನ್ನು ಆವರಿಸ್ತಾ ಇದ್ದಾರೆ. ಒಟ್ಟುವಾರಿ ಮೊತ್ತವು ಕೂಡ 18ಕ್ಕೆ ತಲುಪ್ತಾ ಇದ್ದಾರೆ. ಮತ್ತೆ ಬೇರೂಸಿನ ಆಟಗಾರ ಸ್ಟ್ರೈಕರ್ ಅಲ್ಲಿ ಫೈಜಾನ್ಗೆ ಬಿಟ್ಟಿರ್ತಕ್ಕಂಥ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಕೊನೆಯ ಎಸೆತ ಬಾಕಿ, ಲಾಸ್ಟ್ ಬಾಲ್. 3ನೇ ಓವರ್ನ ಅಂತಿಮ ಚೆಂಡು ಕೂಡ. ರಿವರ್ಸ್ ಶಾಟ್ ಅನ್ನು ದಾಖಲಿಸುವ ಹಂತದಲ್ಲಿ ವಿಕೆಟ್ ಸ್ಪಂದನವನ್ನ ಕಾಣ್ತಾ ಇದೆ. ಶಾರ್ಟ್ ಪಾಯಿಂಟ್ ಹಂತದಲ್ಲಿ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಮುತ್ತು ಅರಸನ್ ಕ್ಯಾಚ್ ಅನ್ನ ಪಡೆದಿರ್ತಕ್ಕಂಥ ಸುಂದರತೆ ಅವರು ಕ್ಷೇತ್ರ ಪಾಲಕ ಕೂಡ. ಮತ್ತೆ ವಿಕೆಟ್ ಸಾಗಾತ. ಬೇಟಿಯ ಆಟಗಾರರು ನಂತರ ಈ ಕಡೆ ಬೌಂಡರಿ ಸಿಕ್ಸರ್ ಅನ್ನು ದಾಖಲಿಸುವುದರಲ್ಲಿ ಅನಿವಾರ್ಯತೆ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಪರ್ಫೆಕ್ಟ್ ಆಟಗಾರರು ಫಾಬುಲಿಯನ್ ಆದಿಯನ್ನ ಕಾಣ್ತಾ ಇದ್ದಾರೆ. ಒಂದು ಹಂತದಲ್ಲಿ 18 ಚೆಂಡುಗಳ ಬಳಿಕ 18 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. ಪ್ರಮುಖ 4 ವಿಕೆಟ್ಗಳ ನಷ್ಟವನ್ನು ಕೂಡ ಕಂಡುಕೊಳ್ತಾ ಇದೆ. ಹೊಸ ಬ್ಯಾಟರ್ ನಯಾನ್ ಅಂಕಣ ಒಳಭಾಗದ 8 ಪಡೆಯುತ್ತಿರ್ತಕ್ಕಂಥ ಬಿಟಮ್ನ ಇನ್ನೋರ್ವ ಟ್ರಂಪ್ ಕಾರ್ಡ್ ಆಟಗಾರ. ಮತ್ತೆ ಸಿಗಾರಿಕೆಯಲ್ಲಿ ಆರಂಭಿಕ ಓವರ್ನ ದಾಳಿಯನ್ನು ಸಂಘಟಿಸತಕ್ಕಂಥ ಶಕ್ತಿವೇಲ್ ಮತ್ತೆ 4ನೇ ಓವರ್ಗಾಗಿ ಪರಿಚಯವನ್ನು ಕಾಣ್ತಾ ಇದ್ದಾರೆ. ಗೋಕುಲ್ ಸ್ಟ್ರೈಕರ್ ಅಲ್ಲಿ ಬೇಸದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಗ್ಯಾಪ್ ಶಾಟ್ ಲಾಂಗ್ ಆಫ್ ನಡುವನೆ ಸಾಧು ಹೋಗ್ತಾ ಇದೆ. ತನ್ನ ಮುಖ್ಯವಾಗಿ ಬೌಂಡ್ರಿ. ಕೆವಿಆರ್ ಕಪ್ ನ ಬಹಳಷ್ಟು ಉತ್ತಮ ಗ್ಯಾಪ್ ಶಾಟ್ ಲಾಂಗ್ ಆಫ್ ನಲ್ಲಿ ಗೋಕುಲ್ ದಾಖಲಿಸಿದ್ರು. 4ರ ಸೇರ್ಪಡೆ. 2ನೇ ದಶಕವನ್ನು ಕಂಡುಕೊಳ್ತಾ ಇದ್ದಾರೆ. 22 22 22 22 ಒಂದಂತಲೂ ಕೂಡ ಕಡಿವಾಣವನ್ನು ಕಾಣುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಔಸ್ಕೋರ್ ಸಿಸಿ ಬೇಸೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಡಾಟ್ ಬಾಲ್ ಆಗ್ತಾ ಇದೆ. ಲೆಗ್ ಲೈನ್ಸ್ ಬರ್ತಾ ಇದೆ. ಕಡಿವಾಣವನ್ನು ಕಾಣ್ತಾ ಇದ್ದಾನೆ ಶಕ್ತಿ. ಮೊದಲ ಚೆಂಡಿನಂತಲೇ ಬೌಂಡರಿಗೆ ಅವಕಾಶವನ್ನು ಮಾಡಿಕೊಟ್ರು. 2ನೇ ಚೆಂಡು ಸುಂದರತೆ ಒಂದು ಡಾಟ್ ಬಾಲ್ ಅನ್ನು ದಾಖಲಿಸಿದ್ರು. ಮೂರನೇ ಚೆಂಡು ತನ್ನ ನಡುವೆ ನೋ ಬಾಲ್ ಸೂಚನೆ ಬರ್ತಾ ಇದೆ. ನೋ ಬಾಲ್ +1 ಅತಿರಿಕ್ತ 2 ಓಟಗಳ ಸೇರ್ಪಡೆ ಬಳಿಕ ಫ್ರೀ ಹಿಟ್ ಚೆಂಡು ಗೋಕುಲ್ಗೆ ಲಭಿಸ್ತಾ ಇದೆ. ಫ್ರೀ ಹಿಟ್ ಹಂತದಲ್ಲಿ ಯಾವ ರೀತಿಯ ಬೆರೋಸಿನ ಹೊಡೆತ ಲೆಕ್ಕಾಚಾರವನ್ನು ಮುಂದುವರಿಸ್ತಾರೆ ಕಾದು ನೋಡಬೇಕಾಗ್ತದೆ ಗೋಕುಲ್ ಬೇಟ್ಯಾಮ್ನ ಆಟಗಾರ. ಈತ ನಡುವೆ ಫ್ರೀ ಹಿಟ್ ಚೆಂಡು ಚುಕ್ಕಿ ಎಸೆತವಾಗ್ತಾ ಇದೆ. ಡಾಟ್ ಬಾಲ್ ಆಗ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಶಕ್ತಿವೇಲ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಜಾಣ್ಮೆ ಎಸೆತವನ್ನು ಫ್ರೀ ಹಿಟ್ ಚೆಂಡಿನಲ್ಲಿ ದಾಖಲಿಸ್ತಾ ಇದ್ದಾರೆ. 4ನೇ ಓವರ್ನ 4ನೇ ಚೆಂಡನ್ನು ಮುಂದುವರಿಸ್ತಾ ಇದ್ದಾರೆ. ಶಕ್ತಿ ಬಿಟ್ಟಿದ್ದಕ್ಕಿಂತ 4ನೇ ಚೆಂಡು ತನ್ನ ನಡುವೆ 1+1 2ರ ಸೇರ್ಪಡೆ ವೈಡ್ ಬಾಲ್ ಸೂಚನೆಗಳು. ಅತಿಕ್ರಮ ಓಟಗಳಿಗೆ ಶಕ್ತಿ ಬಹಳಷ್ಟು ಅವಕಾಶವನ್ನು ಮಾಡಿಕೊಡುತ್ತಾ ಇದ್ದಾರೆ. ಎಕ್ಸ್ಟ್ರಾ ಓಟಗಳು, ಉಚಿತ ಓಟಗಳು, ಅಂಕಪಡೆಯ ಸೇರ್ಪಡೆಯನ್ನು ಕಾಣ್ತಾ ಇದೆ.
ಮತ್ತೆ ವೈಡ್ ಬಾಲ್ ಸೇರ್ಪಡೆ ಅತಿಕ್ರಮಗಳಿಗೆ ಶಕ್ತಿವೇಲ್ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ, ಲಯವನ್ನ ಕಂಡುಕೊಳ್ತಾ ಇದೆ. ರಂದಾಣೆ ಕೂಡ ಉಚಿತಗಳ ಮುಖೇನವಾಗಿ ಏರಿಕೆಯನ್ನ ಪಡ್ಕೊಳ್ತಾ ಇದೆ. ಎಕ್ಸ್ಟ್ರಾಸ್ಗಳ ಬ್ಯಾಕ್ ಟು ಬ್ಯಾಕ್ ಸೇರ್ಪಡೆಗಳಿಗೆ ಶಕ್ತಿವೇಲ್ ಅವಕಾಶವನ್ನು ಮಾಡಿಕೊಟ್ರು. ಲಸ್ತ್ರಿ ಕೊನೆಯ 3 ಚೆಂಡು ಬಾಕಿ. 4ನೇ ಎಸೆತ ನೆಗೆತವನ್ನ ಕಾಣ್ತಾ ಇದೆ. ರೈಸಿಂಗ್ ಡೆಲಿವರಿ ಡಾಟ್ ಬಾಲ್ ಆಗ್ತಾ ಇದೆ. 2 ಚೆಂಡಿನ ಪಂದ್ಯಾಟ ಬಾಕಿ ಉಳಿತಾ ಇದೆ. ನಯಾನ್ ಸ್ಟ್ರೈಕರ್ ಪಡ್ಕೊಂಡಿರ್ತಕ್ಕಂಥ ಬ್ಯಾಟರು ಕೂಡ. ಐದನೇ ಸೆತ ಟಾಪರ್ ಜನ ಕಾಣ್ತಾ ಇದೆ. ಶಾರ್ಟ್ ಬಾಲ್ ಹಂತಲ್ಲಿ ಮತ್ತೆ ಕ್ಯಾಚ್ ಅವಕಾಶವನ್ನು ಎದುರಿಸಿಕೊಂಡ್ರು. ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ನಯನ್ ಕೂಡ ಪಂದ್ಯಾಟದ ವಾಪಸಾತಿಯನ್ನು ಕಾಣಬೇಕಾಗ್ತದೆ. ಬಿಟಿಎಂ ಆಟಗಾರರು ಒಂದರಲ್ಲಿ ಲಯವನ್ನ ಕಂಡುಕೊಳ್ತಾ ಇಲ್ಲ. ನಾಟಕೀಯ ಕುಸಿತವನ್ನ ಕಾಣ್ತಾ ಇದ್ದಾರೆ. 5ನೇ ವಿಕೆಟ್ಸ್ ಪತನ. 27 loss of important 5 wickets. ಹೊಸ ಬ್ಯಾಟರ್ ಆಕೀಫ್. ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ 4ನೇ ಓವರ್ನಲ್ಲಿ. ಆಕೀಫ್ ಹೊಸ ಆಟಗಾರ ಚೆಂಡನ್ನು ಎದುರಿಸಬೇಕಾಗ್ತದೆ. ಈತ ನಡುವೆ ಬ್ಲಾಕ್ ವರ್ ಎಸೆತ ಶಕ್ತಿವೇಲ್ ಡಾಟ್ ಬಾಲ್ ಮುಖೇನವಾಗಿ ಓವರ್ ಮುಕ್ತಾಯವನ್ನು ತೋರ್ಪಡಿಸ್ತಾ ಇದ್ದಾರೆ. 24 ಚೆಂಡಿನ ಪಂದ್ಯಾಟ ಮುಕ್ತಾಯ, 4 ಓವರ್ಗಳ ಮುಕ್ತಾಯ ಕಂಡಿರ್ತಕ್ಕಂಥ ಓವರ್ ಸಂಖ್ಯೆಯಲ್ಲಿ ಔಟಾರ ಗಳಿಕೆಯೂ ಕೂಡ 27 ಓಟಕ್ಕೆ 5 ವಿಕೆಟ್ ನಷ್ಟದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಬಿಟಿಎಂ ಆಟಗಾರರು. ಎಸ್ಎಸ್ಸಿ ಹಂತದಲ್ಲಿ ಈ ದಿನ ಬೆಳಗ್ಗೆ ಆರಂಭವನ್ನು ಕಂಡಿರ್ತಕ್ಕಂಥ KBR ಕಪ್ 2025 ಯುವ ಪ್ರತಿಭೆಗಳಿಗೆ ಕರುನಾಡಿನಲ್ಲಿ ಪ್ರಪ್ರಥಮ ಬಾರಿಗೆ ಹಗಲು ರಾತ್ರಿ ಒಂದು ಪಂದ್ಯಾಟದ ಪ್ರಾಯೋಜಕನ ಕಂಡಿರ್ತಕ್ಕಂಥ ಒಂದು ಯಶಸ್ವಿ ಒಂದು ತಂಡವು ಕೂಡ KBR ಕಪ್ 2025. ಈ ಪಂದ್ಯಾಕೂಟದ ವೀಕ್ಷಣೆಯಲ್ಲಿರ್ತಕ್ಕಂಥ ಈ ಭಾಗದ ಎಲ್ಲ ಪ್ರೀತಿಯ ಕ್ರಿಕೆಟ್ ಪ್ರೇಮಿಗಳಿಗೆ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾವೆ. ಹೊಸ ಬೌಲರ್ ಅಂತಿಮ ಓವರ್ ಡೆತ್ ಓವರ್ಗಾಗಿ ಸಂಜಯ್ ನನ್ನ ಬಳಸ್ತಾ ಇದ್ದಾರೆ. ಹೌಸ್ ಸ್ಕೋರ್ CC ಗೋಕುಲ್ ಸ್ಟ್ರೈಕರ್ ಅಲ್ಲಿ ಬೇಸೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಂಜಯ್ ದಾಂಡಿಗೆ ಚೆಂಡಿನ ಸ್ಪರ್ಶಣೆಯನ್ನು ನೀಡಿಕೊಳ್ತಾ ಇಲ್ಲ. ಆರಂಭಿಕ ಚೆಂಡಿನಲ್ಲಿ ಡಾಟ್ ಬಾಲ್ ಎಸೆಗಾರಿಕೆಯನ್ನು ದಾಖಲಿಸ್ತಾ ಇದ್ದಾರೆ. SSC ಒಂದು ಆರಂಭಿಕ ದಾಳಿಯೂ ಕೂಡ ಕೊನೆಯವರ ಮೊದಲ ಚೆಂಡಿನಲ್ಲಿ ಈತ ನಡುವೆ ಭರ್ಜರಿ ಫುಲ್ ಮಾಡುವ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಸುಲಭದ ಒಂದು ನೆಟ್ಟದೇರದ ಹಂತದಲ್ಲಿ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾನೆ ಸತ್ಯ. ಕ್ಷೇತ್ರ ರಕ್ಷಣೆಯು ಕೂಡ ಯಶಸ್ವಿಯನ್ನ ಕಾಣ್ತಾ ಇದೆ. ಸಂಜಯ್ ಮೊದಲ ಚೆಂಡು ಡಾಟ್ ಬಾಲ್ ಅನ್ನು ದಾಖಲಿಸಿದ್ರು. 2ನೇ ಚೆಂಡಿಗೆ ಗೋಕುಲ್ನ ವಿಕೆಟ್ ಅನ್ನು ಪಡೀತಾ ಇದ್ದಾರೆ. ಇತ್ತ 6ನೇ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ ಬಿಟಿಎಂ. ಕಾಣ್ತಾ ಇಲ್ಲ, ಜವಾಬ್ದಾರಿಯನ್ನು ತೋರ್ಪಡಿಸ್ತಾ ಇಲ್ಲ. ರಂದಾಣೆನ ಹೆಚ್ಚಿಸುವ ಒಂದು ಪ್ರಯತ್ನದಲ್ಲಿ ಯಶಸ್ವಿಯನ್ನು ಕಂಡುಕೊಳ್ತಾ ಇಲ್ಲ ತಂಡ. ಕುಸಿತವನ್ನ ಕಾಣ್ತಾ ಇದೆ. ಹೊಸ ಬ್ಯಾಟರ್ ಶಾನೀದ್, ಹೊಸ ಬ್ಯಾಟರ್ ಯುವ ಪ್ರತಿಭೆ. ಮೊದಲ ಸ್ಟ್ರೈಕರ್ ಅಲ್ಲಿ ಶಾನೀದ್ 3ನೇ ಚೆಂಡನ್ನು ಎದುರಿಸಬೇಕಾಗ್ತದೆ. ರೇವಾ ಶಾಟ್ ಅನ್ನು ದಾಖಲಿಸ್ತಾ ಇದ್ದಾರೆ. ಬುಮ್ ಬುಮ್ ಷಟ್ಕ. 6 ಓಟಗಳು ಎದುರಿಸಿದ ಮೊದಲ ಚೆಂಡಿಗೆ ರೇವಾ ಶಾಟ್ ಮುಖೇನವಾಗಿ 6 ಅನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ರಂದಾಣೆಯನ್ನು ಹೆಚ್ಚಿಸಿಕೊಳ್ತಾ ಇದೆ ಬಿಟಿಎಂ. ಈ 6 ಅನ್ನು ಮುಖೇನವಾಗಿ ಸನಿ 6 ಅನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ಕೂಡ.
ಈತ ನಡುವೆ ಸ್ಟೈಲಿಶ್ ಹೊಡೆತಕ್ಕೆ ಮತ್ತೆ ಎತ್ತವನ್ನ ಮಾಡುತ್ತಾ ಇದ್ದಾರೆ. ಈ ಬಳಿಕ ಸಂಜಯ್ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಕೊನೆಯ 2 ಚೆಂಡಿನ ಪಂದ್ಯಾಟ ಮಾತ್ರ ಬಾಕಿ ಉಳಿತಾ ಇದೆ. ಲಾಸ್ಟ್ 2 ಬಾಲ್. ತಂಡದ ಒಟ್ಟುವಾರಿ ಮೊತ್ತ ಕ್ರಿಕೆಟ್ ಜಗತ್ತಿನ ಅದೃಷ್ಟ ಸಂಖ್ಯೆ 33, 33. ಈತ ನಡುವೆ ಮತ್ತೆ ಬೇಸದ ಪ್ರಯತ್ನದ ಹಂತದಲ್ಲಿ ಸಾನೇತ್ ಕೂಡ ಫೌಲ್ಯ ಮಾದರಿಯನ್ನು ಕಾಣಬೇಕಾಗ್ತದೆ. ಸಂಜಯ್ ಏಟಿಗೆ ಎದುರೇಟನ್ನು ನೀಡುತ್ತಾ ಇದ್ದಾರೆ. ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಸಿಕ್ಸರ್ ಅನ್ನು ದಾಖಲಿಸಿದ ಸಾನ್ನಿಧ್ಯ ವಿಕೆಟ್ ಅನ್ನು ಪಡೀತಾ ಇದ್ದಾರೆ. ತನ್ನ ನಡುವೆ 7ನೇ ವಿಕೆಟ್ಸ್ ಅನ್ನು ಕೂಡ ಕಳ್ಕೊಳ್ತಾ ಇದೆ. BTM ಆಟಗಾರರು ಒಂದರಲ್ಲಿ ಕೂಡ ನಾಟಕೀಯ ಕುಸಿತವನ್ನು ಕಂಡಿರ್ತಕ್ಕಂಥ ತಂಡವು ಕೂಡ ಆಲ್ ಸ್ಟಾರ್ ಫಾಲ್ಕೋರ್ BTM. ಕೊನೆಯ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಹೊಸ ಬ್ಯಾಟರ್ ಆರ್ಯನ್ ಅಂತಿಮ ಎಸೆತ ನೇರದ ಪ್ರಯತ್ನವನ್ನ ಕಾಣ್ತಾ ಇದೆ. ರನ್ಔಟ್ ಅವಕಾಶ ಎದುರನ್ನ ಪಡ್ಕೊಳ್ತಾ ಇದ್ದಾರೆ. ಓಟಗಳ ಸಂಖ್ಯೆ ಪೂರೈಕೆ. 1ರ ಸೇರ್ಪಡೆ 2ನೇ ಎತ್ತದಲ್ಲಿ ರನ್ಔಟ್ಗಳ ಮುಖೇನವಾಗಿ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಹಂತದಲ್ಲಿ ದಾಂಡಿಗರು ಒಂಚಣದ ಕಾಣುವುದಕ್ಕಿಂತ ಮುಂಚಿತವಾಗಿ ವಿಕೆಟ್ಸ್ ಆಘಾತವನ್ನ ಹೋಸ್ಕೋರ್ ಸಿಸಿ ಆಟಗಾರರು ನೀಡುತ್ತಾ ಇದ್ದಾರೆ. ಒಟ್ಟಾರೆ 8 ವಿಕೆಟ್ಗಳ ನಷ್ಟವನ್ನ ಕಾಣ್ತಾ ಇದೆ. BTM ಮೊದಲ ಹಂತದ 30 ಚೆಂಡಿನ ಒಂದು ಪಂದ್ಯಾಟವನ್ನು ಆಡಿರ್ತಕ್ಕಂಥ ತಂಡ 34 ಓಟವನ್ನು ದಾಖಲಿಸ್ತಾ ಇದೆ. 35ರ ಒಂದು ಟಾರ್ಗೆಟ್ ಅನ್ನು ಎದುರಾಳಿ ತಂಡಕ್ಕೆ ನೀಡುತ್ತಾ ಇದೆ. ಹೋಸ್ಕೋರ್ ಸಿಸಿ ತಂಡದ ಜಯಕ್ಕಾಗಿ 30 ಎಸೆತಗಳ ಮುಂದೆ 35 ಓಟವನ್ನು ದಾಖಲಿಸಬೇಕಾಗ್ತದೆ. 30 ಬಾಲ್ಸ್ 35 ರನ್ಸ್ ನೀಡ್. ನೋಡಿ, ಅಲ್ಲಿ ಡಕೌಟ್ ಪ್ಲೇಯರ್ಸ್ಗಳಿಗಾಗಿರುತ್ತೆ. ಅಲ್ಲಿ ಕುಳಿತವರು ಗಮನಿಸ್ಕೊಳ್ಬೇಕು. ಡಕೌಟನ್ನ ಪ್ಲೇಯರ್ಸ್ಗಳು ಬಳಸಿಕೆ ಅವಕಾಶವನ್ನು ಮಾಡಿಕೊಡಬೇಕು. ದಯವಿಟ್ಟು ಗಮನಿಸಿಕೊಳ್ಳಿ. ದಿನದ ಮೊದಲ ದಿನದ KBR ಕಪ್ನ 6ನೇ ಪಂದ್ಯಾಟವನ್ನು ಆಡುತ್ತದೆ ಬ್ಯಾಂಗ್ಳೂರು ಪ್ಯಾಂಥರ್ಸ್ ವಿರುದ್ಧವಾಗಿ ಚಾಲೆಂಜರ್ಸ್ ಕೋಲಾರ್. ಎರಡು ತಂಡದ ಅದೃಷ್ಟದ ಕಪ್ತಾನರು ಟಾಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬ್ಯಾಂಗ್ಳೂರು ಪ್ಯಾಂಥರ್ಸ್ ಮತ್ತು ಚಾಲೆಂಜರ್ಸ್ ಕೋಲಾರ್ ಎರಡು ತಂಡದ ಅದೃಷ್ಟದ ಕಪ್ತಾನರು ಟಾಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಪ್ರೀತಿಯ ಕರೆಯನ್ನು ನೀಡ್ತಾ ಇದ್ದಾವೆ. KBR ಕಪ್ 2025ರ ಪರವಾಗಿ ಆರಂಭಿಕ